ಹಾಯ್ ಗಾಯ್ಸ್, ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಗಾಯ್ಸ್. ಇವತ್ತು ಬೇರೆ ಕಡೆ ಬಂದಿದ್ದೀನಿ. ಡೈರೆಕ್ಷನ್ನು ಬೆಳಗ್ಗೆ ನಾನು 5:42ಕ್ಕೆ ಶುರು ಮಾಡಿದೆ. ಆಲ್ರೆಡಿ 1 ಕಿಲೋಮೀಟ್ರ್ ಬಂದಿದ್ದೀನಿ. ಇನ್ನೂ ಒಂದು 2.5-3 ಕಿಲೋಮೀಟ್ರ್ ನಂತರ ಒಂದು ಸ್ಪೆಷಲ್ ಜಾಗ ಐತಿ, ನೋಡೋಣ. ಸಾಧ್ಯವಾದರೆ ಅಲ್ಲಿ ಹೋಗಿ ತೋರಿಸ್ತೀನಿ. ಶುರು ಮಾಡ್ತಾಯಿದ್ದೀನಿ. ನಾವು ಭಾಳ ವರ್ಷ ಓಡಾಡ್ತೀವಿ, ಬಟ್ ಅಲ್ಲಿ ಹೋಗ್ತಾ ಇಲ್ಲ. ಅಲ್ಲಿ ಆ ಪ್ಲೇಸಿಗೆ ಹೋಗ್ತಾಯಿದ್ದು, ಹಾಗೆ ರೋಡಲ್ಲಿ ಹೋಗ್ತಾಯಿದ್ವಿ ಅಷ್ಟೇ, ಬೈಕಲ್ಲಿ, ಕಾರಲ್ಲಿ. ಇವತ್ತು ನೋಡೋಣ, ಸಾಧ್ಯವಾದರೆ ಬೆಳಗ್ಗೆನೇ ಅಲ್ಲಿ ಹೋದರೆ ಸೂಪರಾಗಿರುತ್ತೆ ಅನಿಸುತ್ತೆ. ಶುರು ಮಾಡಿದ್ದೀನಿ, ನೋಡೋಣ ಗಾಯ್ಸ್. ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಕವರೇಜ್ ತೋರಿಸ್ತೀನಿ. ನೋಡಿ ಗಾಯ್ಸ್, ಯಾವ ಥರ ಕಾಣ್ತಾ ಇದೆ ಬೆಳಗಿನ ವ್ಯೂಸ್. ಇದು ನಮ್ಮೂರು ತೆವರು ಅಂತಾರೆ. ಆ ಕಡೆ ಎಲ್ಲ ಅವಾಗ ದನಗಳು ಮೇಯ್ಸೋಕ್ಕೆ ಎಲ್ಲ ಬರ್ತಾಯಿದ್ವಿ ಈ ಸೈಡ್. ನೋಡಿ, ಇಲ್ಲಿ ಇನ್ನೊಂದು ಮಿನಿ ಕೆಂಚಿಕೊಪ್ಪ ರೆಡಿ ಆಗ್ತಾಯಿದೆ. ಸುಮ್ಮನೆ ಅವ್ರವ್ರ ಜಾಗದ ಟೆಂಟ್ ಥರ ಹಾಕೊಂಡವ್ರೆ. ಇಲ್ಲಿ ಕೂಡ ಪಕ್ಷಿಗಳ ಕಲರ್ ಅವ ಎಲ್ಲ ಕಾಣಿಸ್ತೈತಿ ನೋಡು. ಎಲ್ಲ ಬೆಳಗ್ಗೆ ವಾಕಿಂಗ್ ಮಾಡ್ತಾ ಇದ್ದಾರೆ. ಏನ್ರಿ ಅಲ್ಲೇ ಮುಗಿಸಿದ್ರಾ? ನೋಡಿ, ಅಲ್ಲೇ ವಾಕಿಂಗ್ಗಳು ಬೆಳಗ್ಗೆನೆ ಮುಗಿಸ್ತಾ ಇದ್ದಾರೆ. ಬೇಗನೆ ಬಂದಿದ್ದಾರೆ. ಚೇತು ಇವತ್ತು ಅಲ್ಲೇ ಕಾಲು ನೋಯ್ತವೆ, ನನ್ನ ಕೈಲಿ ಬರೋಕ್ಕಾಗಲ್ಲ ಅಂತ ಎದ್ದಾಳೆ ಇಲ್ಲ. ಅವ್ರ ಅಪ್ಪಾಜಿ ಅವ್ರ ಅಮ್ಮ ಬೈದರು, ಅಜ್ಜನೂ ಬೈತು, ಹೋಗಲಿ ಎದ್ದು ಅಂದರೆ ಬರಲೇ ಇಲ್ಲ. ಅವನು ತಿಂದು ಆಟ ಆಡ್ತಾನಷ್ಟೇ, ಬರೋಲ್ಲ. ನಿನ್ನೆ ಧನ್ಯನ ಜೊತೆ ಚಾಲೆಂಜ್ ಕಟ್ಟಿ ಡೇರ್ ಆ್ಯಂಡ್ ಟ್ರೂ ಅಂತ ಚಾಲೆಂಜ್ ಕಟ್ಟಿ ಬಸ್ಕಿ ಹೊಡೆದಂತೆ 50-100 ಕಾಲು ನೋಯ್ತವೆ ನಾ ಕಚ್ಚಿಬಿಡೋದು. ಹಾಯ್ ಗೈಸ್, ನೋಡಿ ಯಾವ ಥರ ಇದೆ ವ್ಯೂ. ಗೈಸ್, ನಾನು ಅವಾಗಲೇ ಹೇಳಿದ್ನೆಲ್ಲ ಹೋಗೋ ಜಾಗ ಅಂತ, ಝೂಮ್ ಮಾಡಿ ತೋರಿಸ್ತೇನೆ ನೋಡಿ. ಅಲ್ಲಿಗೆ ಹೋಗ್ಬೇಕು ಅಂತ ಗೈಸ್, ಕಾಣಿಸ್ತಾ ಇದೆಯಲ್ಲ ಆ ಬೆಟ್ಟ, ಅಲ್ಲಿಗೆ ಹೋಗಬೇಕು ಅಂತ ಹೋಗುತ್ತೇನೆ. ಸ್ವಲ್ಪ ಲೇಟ್ ಆಗುತ್ತೆ, ಹಂಗೆ ದಾರೆ ಕಾಣಿಸಿದ್ದು ತೋರಿಸ್ತಾ ನಿಮಗೆ ಹೋಗೋಣ ಗೈಸ್. Soy arena, oh so bright. Baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire.
let's ignite. Dance with me through the night. Baila, sin parar. Shake your body, shine like star. Baila, en el mar. Keep it going, no queda igual. ನಾವು ಆಲ್ಮೋಸ್ಟ್ ಹತ್ರ ಬಂದ್ವಿ. ಇನ್ನೇನು ಎಂಟ್ರಿ ಆಗಬೇಕು ಬೆಟ್ಟಕ್ಕೆ. ಇವಾಗ ತೋರಿಸ್ತೀನಿ, ಶುರು ಮಾಡೋಣ ಗಾಯ್ಸ್. ಇದೆ ಗಾಯ್ಸ್ ಎಂಟ್ರೆನ್ಸ್. ಹೋಗಿಬಿಟ್ಟು ಮೇಲೆ ಹತ್ತಬೇಕು ಗಾಯ್ಸ್. ಗೈಸ್ ಇಲ್ಲಿ ಕಲ್ಯಾಣ ಮಂಟಪ ಕೂಡ ಇದೆ, ಕೆಲವು ಮದುವೆನೂ ಕೂಡ ಮಾಡ್ತಾರೆ ಇಲ್ಲಿ. ಇದೇ ಬೆಟ್ಟ ಮೇಲೆ ಹತ್ತಬೇಕು, ತೋರಿಸ್ತೀನಿ ಗಾಯ್ಸ್. ಸುಸ್ತಾಗೋಯ್ತು ಗಾಯ್ಸ್ ಅಲ್ಲಿಂದ ನಡ್ಕೊಂಬರೋತ್ತಿಗೆ. ಆಲ್ಮೋಸ್ಟು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಆಗಿತ್ತು ಅನಿಸುತ್ತೆ. ಸ್ಪೀಡಾಗಿ ಬಂದೆ ಆದಷ್ಟು ಗೈಸ್. ಇಲ್ಲೇ ಸ್ವಲ್ಪ ಕಾಲು ತೊಳ್ಕೊಂಡು ನೀರು ಬರ್ತಾಯಿಲ್ಲ ಗೈಸ್. ಇಲ್ಲಿಂದ ಬೆಟ್ಟ ಹತ್ತಬೇಕು ಗೈಸ್. ಇವರು ಸಿದ್ದಪ್ಪನವರು ಅಂತ. ಗೈಸ್ ಟೋಟಲ್ಲು 108 ಮೆಟ್ಲು ಎಕ್ಸ್ಟ್ರಾ ಇದಾವಂತ ಗೈಸ್. ನಾನು ಕೌಂಟ್ ಮಾಡಿಲ್ಲ. ಈಗ ಅವ್ರು ಸಿದ್ದಪ್ಪನವ್ರು ಅಂತ ಹೇಳಿದಾರ. ಅವ್ರೇನು ಮಾಡ್ತಾಯಿದ್ರು ಅಂದರೆ, ಏನೋ ಬಿಸ್ನೆಸ್ ಏನೋ ಮಾಡ್ತಾಯಿದ್ರಂತೆ. ಮೆಣಸಿನ್ಕಾಯಿ ಮಂಡಿ ಇರಬೇಕು ಅಷ್ಟೆ. ಏನೇ ಲಾಭ ಬಂದರೂ ಒಂದು ಇಡೀ ದುಡ್ಡು ಎತ್ಕೊಂಬಿಡ್ತಾಯಿದ್ರಂತೆ. ಎತ್ಕೊಂಬಿಟ್ಟು ಸಿದ್ದಪ್ಪನ, ಈ ಕಡಿಕಲ್ ಸಿದ್ದೇಶ್ವರ ಇದು, ಈ ದೇವಸ್ಥಾನಕ್ಕೆ ಅವರು ಸಹಾಯ ಥರ ದೇವರಿಗೆ ಅಂತಾರಲ್ಲ, ಅದಕ್ಕೆ ದೇವ್ರಿಗೆ ಕೊಡ್ತಾರಲ್ಲ ಕಾಣಿಕೆ ಥರ ತೆಗೆದಿಡ್ತಾಯಿದ್ರಂತೆ. ಅವರು ಹಂಗೆ ಚೆನ್ನಾಗಿ ಗ್ರೋ ಆದರು ಅಂತ ಹೇಳ್ತಾಯಿದ್ದಾರೆ. ಬೆಟ್ಟ ಗೈಸ್ ಇದು ಹತ್ತಿ ಸುಸ್ತಾಗ್ತೈತಿ, ಮಾತಾಡೋಕ್ಕಾಗಲ್ಲ ಗೈಸ್. ಒಂದೇ ಉಸಿರಿಗೆ ಎಲ್ಲಿ ಸ್ಟಾಪ್ ಮಾಡ್ಲಂಗೆ ಕಂಟಿನ್ಯೂ ಬಂದೆ ಗೈಸ್. ಫುಲ್ಲು ಸುಸ್ತಾಗ್ತಾಯಿದೆ. ಇದು ಬಸವಣ್ಣ ಒರಿಜಿನಲ್. ಬಸವಣ್ಣ ಮುಂದೆ ಇಲ್ಲಿ 108 ಲಿಂಗಗಳಿದಾವೆ ಗೈಸ್. ಕಾಣಿಸ್ತಿದೆ ಗೈಸ್. ಎಲ್ಲ ಕ್ಲೋಸ್ ಮಾಡಿದ್ದಾರೆ, ತೆಗಿಬೋದು. ನಾವಾಗಿ ತೆಗಿಯೋದು ಬೇಡ. ಕಾಣಿಸ್ತಿದ್ದಾರೆ ಗೈಸ್, ಎಲ್ಲ 108 ಲಿಂಗ ಇದೆ ಗೈಸ್. ಇದೇ ಗೈಸ್ ಸಿದ್ದೇಶ್ವರ, ಈ ಥರನೇ ಇದೆ. ಕ್ಲೋಸ್ ಮಾಡಿದ್ದಾರೆ. ನಿತ್ಯ ಭಕ್ತರು ಬರ್ತಾರೆ ಇಲ್ಲಿ ಗೈಸ್. ಸಿದ್ದೇಶ್ವರ ದೇವಸ್ಥಾನ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ನೋಡ್ಕೊಂಡು ಹೋಗೋದು. ಕೈ ಮುಗಿತಾ ಇದೆ ನಾನು. ನೀವು ಬೇಡಿಕೆಳ್ರಿ ನಿಮ್ಮ ಇಷ್ಟಗಳ. ದೇವರೇ ಭಗವಂತ ಸಿದ್ದೇಶ್ವರ ಕಾಪಾಡಪ್ಪ, ನಮ್ಮ ಸಬ್ಸ್ಕ್ರೈಬರ್ಸ್ನ ಕಾಪಾಡಪ್ಪ. ಗೈಸ್ ಈಗ ದೇವ್ರ ದರ್ಶನ ಆಯಿತು. ಜಾಸ್ತಿ ಟೈಮ್ ಇಲ್ಲ. ಈಗ ಮೇಲಿನಿಂದ ವ್ಯೂಸ್ ಯಾವ ಥರ ಇರುತ್ತೆ ಅಂತ ನೋಡೋಣ ಗೈಸ್. ಸುತ್ತ ಒಂದು ರೌಂಡ್ ಸುತ್ತ ತೋರಿಸ್ತೀನಿ ಗೈಸ್. ಈ ಬೆಟ್ಟ ನೋಡಿ, ಅವಾಗೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಇಲ್ಲೆಲ್ಲ ಆಟ ಆಡ್ತಾಯಿದ್ವಿ. ನಮ್ಮೂರು ಪಕ್ಕದೂರಿಗೆ ಸೇರ್ತೈತಿ ಇದು ಆ್ಯಕ್ಚುಲಿ. ನೋಡಿ ಗೈಸ್, ಅವಾಗಲೇ ಪಕ್ಷಿಗಳದ್ದು ವ್ಯೂಸ್ ಎಲ್ಲ ತೋರಿಸಿದೆ. ಹೆಂಗೆ ಕಾಣಿಸ್ತಾ ಇದ್ದೆ ನೋಡಿ ಗೈಸ್. ಮೆಟ್ಲತ್ತಿ ಬಂದರೆ ಗೈಸ್ ಫುಲ್ ಸುಸ್ತು.
ಈ ವಯಸ್ಸಲ್ಲಿ ನಾವು ನೆಡಲೇಬೇಕು, ಹಂಗಾದರೆ ಸರಿ. ಗಾಯ್ಸ್ ಸಕ್ಕತ್ತಾಗಿದೆ ಗಾಯ್ಸ್, ಎಂಡಿಂಗ್ ಬರ್ತಾಯಿದೆ ನೋಡಿ ಗಾಯ್ಸ್. ವಾ ನೋಡಿ ನೋಡಿ ಏನು ವ್ಯೂ ಸಕ್ಕತ್ತಾಗಿ ಕಾಣಿಸ್ತೈತೆ. ಡ್ರೋನ್ ಕ್ಯಾಮ್ರಾ ಆರಿಸಿದಂಗೆ ಆಗ್ತೈತೆ ನೋಡಿ. ನಮ್ಮ ಹತ್ರ ಡ್ರೋನ್ ಇಲ್ಲ, ಆದರೆ ಡ್ರೋನ್ ಶೂಟ್. ಚಂದ್ರ ಸೂರ್ಯ ಅಲೆ ಮೇಲೆ ಬಂದುಬಿಟ್ಟ ಗಾಯ್ಸ್. ನಿಮಗೋಸ್ಕರ ತೋರಿಸೋಣ ಅಂತ ಅಷ್ಟು ದಿವಸ ತಗೊಂಡು ನಡ್ಕೊಂಡು ಫಾಸ್ಟಾಗಿ ಬಂದೆ ಗಾಯ್ಸ್. ಆವಾಗಲೇ ಮಾತಾಡ್ಸಿದ್ರಲ್ಲ ಅವ್ರು ನಮ್ಮೂರದೇ ಗಾಯ್ಸ್, ನಾವು ವಾಕಿಂಗ್ ಇದ್ರಿ ಸಿಕ್ಕರಲ್ಲ ಅವರು. ನೋಡಿ ಅಲ್ಲೆಲ್ಲ 2 ವೀಲರ್ ಹೋಗ್ತಿದ್ದಾವೆ. ಅಲ್ಲಿ ಟ್ಯಾಂಕ್ ಕಾಣಿಸ್ತೈತಲ್ಲ ಅಷ್ಟು ದೂರ ಆ ಬೆಟ್ಟ ಹತ್ಲಾಗೆ ಟ್ಯಾಂಕರ್ ಹತ್ರ, ಅದು ಅಲ್ಲಿಂದ ಹತ್ಲಾಗೆ ಇನ್ನು 2 ಕಿಲೋಮೀಟ್ರ್ ಐತೆ ಗೈಸ್. ಇದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಮೋಸ್ಟ್ಲಿ ಆಗಿರ್ಬೋದು ಒಳಗೆ ಬರೋದಕ್ಕೆಲ್ಲ ನಡ್ಕೊಂಬಂಡೋದಕ್ಕೆ. ಗಾಯ್ಸ್ ನೋಡಿ ಗಾಯ್ಸ್, ಮರಗಳು ನೋಡಿ ಗಾಯ್ಸ್, ಆ ಪ್ರಕೃತಿ ಹಬ್ಬ. ಇವೆಲ್ಲ ಬೆಳಗ್ಗೆ ನೋಡಿದರೆ ಡೇ ಪೂರ್ತಿಯಾಗಿ ಹಬ್ಬ ಏನು ವ್ಯೂಸ್ ಗಾಯ್ಸ್. ಇಷ್ಟು ಹಸಿರು ಮರಗಳು, ತುದಿ ಟಾಪಲ್ಲಿ ಕಾಣ್ತದೆ ಎಲ್ಲ ಮರಗಳು ಗಾಯ್ಸ್. ಅಲ್ಲಿ ಪಕ್ಷಿಗಳು ಖುಷಿಯಾಗಿ ಆಟ ಆಡ್ತಾ ಊಟ ಮಾಡ್ತಾ ಎಂಜಾಯ್ ಮಾಡ್ತಾಯಿದ್ದಾವೆ. ಈ ಕಡೆ ಎಲ್ಲ ಡಿಸ್ಟ್ರಿಕ್ಟ್ ಖಾಲಿ ಆಗಿದೆ, ಆ ಕಡೆ ಎಲ್ಲ ತೋಟಗಳೆಲ್ಲ ಇದ್ದಾವೆ. ಇಲ್ಲಿ ಮೋಸ್ಟ್ಲಿ ಮಳೆ ಬಂದಾಗ ನೀರು ಸಂಗ್ರಹ ಆಗಲಿ ಅಂತ ಮಾಡಿದಾರೆ, ತೊಟ್ಟಿ ಥರ ಮಾಡಿದ್ದಾರೆ, ಏನೋ ಗೊತ್ತಿಲ್ಲ. ಇತ್ತೀಚೆಗೆ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಇಲ್ಲೆಲ್ಲ. ಇದರಲ್ಲೇ ಓಡಾಡ್ತಾನೆ ಈಗ. ಗೈಸ್ ಆ ಕಡೆ ವ್ಯವಸ್ಥೆ ತೋರಿಸೋಣ ಗಾಯ್. ನೋಡಿ ನೋಡಿ ಎಲ್ಲ ನೋಡಿ ಚೆನ್ನಾಗಿ. ಗಾಯ್ಸ್ ಆ ಗಿಡ ಎಷ್ಟು ಉದ್ದ ಇದೆ ನೋಡಿ, ಅದಕ್ಕಂತೆ ಹತ್ರ ಬಂದಿದ್ದೀವಿ ಗಾಯ್ಸ್ ನಾವು. ಮರಗಳೆಲ್ಲ ಚಿಕ್ಕದಾಗಿ ಕಾಣಿಸ್ತದೆ. ಈಗೇನೋ ಬಂದು ತೋರಿಸ್ಬಿಟ್ಟು ಈಗ ಮತ್ತೆ ವಾಪಸ್ ಹೋಗಬೇಕು. ಬೇರೆ ಗಾಡಿ ಮೇಲಂತೂ ಹೋಗಲ್ಲ, ನಡ್ಕೊಂಡೇ ಹೋಗೋದು, ಬೆಳಗಿಂದೆಲ್ಲ ಅನುಕೂಲ ಆಗಲಿ ಅಂತ. ಹೇಗನ್ನಿಸ್ತು ಗಾಯ್ಸ್? ಇದೆಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾತ್ರ ಮರಿಲೇಬೇಡಿ ಗಾಯ್ಸ್. ತೋರ್ಸೋಣ ಗಾಯ್ಸ್, ಆ ಕಡೆಯಿಂದ ಒಂದು ದಿವಸ ತೋರಿಸ್ತೀನಿ ಗಾಯ್ಸ್. ಗಾಯ್ಸ್ ಅವಾಗ ಮೆಟ್ಲುಗಳು ಇದ್ದಲ್ಲ, ಆ್ಯಕ್ಚುಲಿ ನಾವು ಸೈಡಿಂದ ಹತ್ಕೊಂಬರ್ತಾಯಿದ್ವಿ. ಇತ್ತೀಚೆಗೆ ಮಾಡಿರೋ ಮೆಟ್ಲುಗಳಿವು. ನಾವು ಚಿಕ್ಕ ಹುಡುಗರಿದ್ದಾಗ ಬರೀ ಬೆಟ್ಟನೇ ಹತ್ತಾಯಿದ್ವಿ ಹಂಗೆ ಸೀದಾ ಒಂದು ಸೈಡಿಂದ. ಅದು ಅವರು ಒಂಥರ ಒಬ್ರಿಗೊಬ್ರು ದಾನಿಗಳು ಶುರುವಾಗಿ ಆಮೇಲೆ ಈ ಥರ ಎಲ್ಲ ಮಾಡಿದ್ದಾರೆ ನೋಡಿ. ಅದೆಲ್ಲ ಹತ್ತಕ್ಕಿರೋದು ಇದು ಈ ಥರ ಇದೆಯಲ್ಲ, ಇದು ಜನಗಳಿಗೆ ಹತ್ತಕ್ಕೋಸ್ಕರ ಇರೋದು. ನಾವು ಆ ಕಡೆಯಿಂದ ಎಂಟ್ರಿ ಆಗಿದ್ದು, ಅಲ್ಲಿ ಕಾಣಿಸ್ತೈತಲ್ಲ, ಈ ಕಡೆಗೆ ಇನ್ನೊಂದು ಎಂಟ್ರಿ ಇದೆ. ಆ ಕಡೆ ಸ್ವಲ್ಪ ಇಮಿಡಿಯೇಟ್ಲಿ ಹೈಟ್ ಆಗುತ್ತೆ. ಈ ಕಡೆ ನಾವು ಬಂದದ್ದು ಇದು ಸ್ವಲ್ಪ ಹೈಟು ಅಷ್ಟು ಮೇಲೆ ಬರೋಲ್ಲ, ಸ್ವಲ್ಪ ಲೈಟಾಗೆ ಕೆಳಗೆ ಬರುತ್ತೆ. ಅದು ಸ್ವಲ್ಪ ಹೈಟ್ ಜಾಸ್ತಿ ಬರುತ್ತೆ ಗೈಸ್. ಇದು ಈ ಎರಡಕ್ಕೆ ಥರನೂ ಮಾಡಿದ್ದಾರೆ, ಈ ಕಡೆಯಿಂದ ಮಾಡಿದ್ದಾರೆ, ಈ ಕಡೆಯಿಂದ ಮಾಡಿದ್ದಾರೆ ಮೆಟ್ಲುಗಳು. ಇದು ಎಂಟ್ರೆನ್ಸ್ ಗೈಸ್. ನೋಡಿ ಗೈಸ್, ಇಲ್ಲೂ ಕೂಡ ಕೊಯ್ಲಿಗಳು ಕೂಗ್ತಾ ಇದ್ದಾವೆ. ಇಲ್ಲ ಹುಣಸೆ ಹಣ್ಣು ಚಿಗುರುಗಳು ಇಲ್ಲೆಲ್ಲ ಇದು ಇನ್ನೊಂದು ಸೈಡ್ ಹತ್ತಾಕಿರೋದು. ಆ ಕಡೆಯಿಂದ ಹತ್ಬೋದು, ಈ ಕಡೆಯಿಂದ ಹತ್ಬೋದು, ಹೆಂಗೆ ಬೇಕಾದ್ರೆ ಹತ್ಬೋದು. ಇದರಲ್ಲಿ ತುಗ್ಗಲ ಹಳ್ಳಿ ಅಂತ ಊರಿಗೆ ಗ್ರಾಮಕ್ಕೆ ಸೇರ್ತದೆ. ಇದು ಕರಡಿಕಲ್ ಸಿದ್ದೇಶ್ವರ ಅಂತ ಈ ಟೆಂಪಲ್ ಹೆಸರು. ಈ ಕಡೆ ಬಂದಾಗ ದಯವಿಟ್ಟು ವಿಸಿಟ್ ಮಾಡೋಗಿ ಗೈಸ್, ಸೂಪರಾಗಿರುತ್ತೆ ಜಾಗ. ನಮ್ಮೂರು ಸುತ್ತಮುತ್ತ ಇದ್ದಾವೆ. ಆ ಕಡೆ ತೀರ್ಥರಾಮೇಶ್ವರ ಅಂತ ಒಂದಿದೆ, ಅಲ್ಲಿ ಸೂಪರಾಗಿರುತ್ತೆ.
ಆ ಕಡೆಗೆ ಹೋಗ್ಕೊಂಡ್ರೆ ಜಾಸ್ತಿ ಆಗುತ್ತೆ ಗೈಸ್. ಒಂದು 8-10 ಕಿಲೋಮೀಟ್ರ್ ಆಗ್ಬೋದು. ಐ ಥಿಂಕ್ 10 ಕಿಲೋಮೀಟ್ರ್ ಆಗ್ಬೋದು. 10ಕ್ಕೆ ಜಾಸ್ತಿ ಆಗುತ್ತೆ ಗೈಸ್. 10 ಕಿಲೋಮೀಟ್ರ್ ಐ ಥಿಂಕ್. ನಡ್ಕೊಂಡೆಲ್ಲ ಹೋಗೋಕ್ಕೆ ಅದು ಅಲ್ಲಿಗೆ ಹೋಗೋದಕ್ಕೆ ಟೈಮ್ ಆಗ್ಬಿಡ್ತೈತಿ. ಹಂಗೆಲ್ಲ ಆಗಲ್ಲ. ನಾನು ಬೇರೆ ಇವತ್ತು ಬೆಂಗಳೂರಿಗೆ ಹೊಸಕೋಟೆ ಕರ್ಗ ನೋಡೋಕೆ ವಾಪಸ್ ಬರ್ತಾಯಿದ್ದೀನಿ. ಗೈಸ್ ಬರಬೇಕಾದ್ರೆ ಹೆಂಗೆ ಬಂದುಬಿಟ್ಟೆ. ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಎಷ್ಟು ಅಪ್ಪು ಕಾಣಿಸ್ತಾ ಇದೆ. ರೋಡು ಫುಲ್ ಅಪ್ಪು. ಇನ್ನೊಂದು ಏನು ವಿಷಯ ಅಂದರೆ ಇಲ್ಲಿ ಅಕ್ಕಪಕ್ಕ ಮರಗಳಿದಾವಲ್ಲ, ಎಲ್ಲವೂ ಕೂಡ ಅರಳಿ ಮರಗಳಿವು ನೋಡಿ ಗೈಸ್. ಎಲ್ಲ ಅರಳಿ ಮರ. ಏನು ಬೆನಿಫಿಟ್ ಅಂದರೆ ಆಕ್ಸಿಜನ್ಗಂತೂ ಕೊರತೆನೇ ಇಲ್ಲ ಗೈಸ್. ಅರಳಿ ಮರ ಇದಾವೆ ಅಂದರೆ ಈ ದಾರಿಯಲ್ಲಿ ಒಂದು 25-30 50ಕ್ಕೆ ಐ ಥಿಂಕ್ 50 ಇರ್ಬೋದು. ಈ ಥರ ಅರಳಿ ಮರ ಇದ್ಬಿಟ್ರೆ ಯಾವುದೇ ಥರ ಆಕ್ಸಿಜನ್ ಕೊರತೆ ಆಗಲ್ಲ ಗೈಸ್. ನಿಜವಾಗ್ಲೂ ಸಕ್ಕತ್ತಾಗಿದೆ ಗೈಸ್. ಇಲ್ಲೆಲ್ಲ ಎಂಥ ಬಿಸಿಲಿದ್ರೆ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರು ಗಾಳಿ ಇಲ್ಲಂತೂ ಒಳ್ಳೆ ಪ್ರೊಡ್ಯೂಸ್ ಆಗುತ್ತೆ. ಪ್ರತಿಯೊಂದು ಮರನೂ ಅರಳಿ ಮರ ಗೈಸ್. ನೋಡಿ ಗೈಸ್, ಇದು ಕೂಡ ಅರಳಿ ಮರ, ಅದು ಕೂಡ ಅರಳಿ ಮರ, ಅದು ಕೂಡ ಎಲ್ಲ ಅರಳಿ ಮರಗಳೇ ಗೈಸ್. ಹೋಗ್ತಾ ಇದ್ದಾನೆ ಗಾಯ್ಸ್ ಇವಾಗ. ಅಪ್ಪ ನೋಡೋಣ, ಆರಾಮ್ಸೆ ಹೋಗೋಣ, ಏನು ತೊಂದರೆ ಇಲ್ಲ. ಆಲ್ಮೋಸ್ಟ್ ಅರ್ಧ ದಾರಿಗೆ ಬಂದೆ ಗಾಯ್ಸ್ ಇವಾಗ. ನೋಡಿ ನೀರು ತುಂಬ ಬೆಳೀತಾ ಇದ್ದಾವೆ. ಪ್ರಾಣಿ ಪಕ್ಷಿಗಳಿಗೆ, ದನ ಕರುಗಳಿಗೆ ನೀರು ಕುಡಿಯೋಕ್ಕೆ ಚೆನ್ನಾಗಿದೆ ವ್ಯವಸ್ಥೆಯಲ್ಲಿ. Palm trees swaying with the ocean as my guide. Top down riding, let the west coast vibes collide. ಗೈಸ್ ಇಲ್ಲಿ ಸೂರ್ಯಕಾಂತಿ ಹಾಕಿದ್ದಾರೆ, ಕಟಾವು ಕೂಡ ಮಾಡಿದ್ದಾರೆ. ಆ ಸೂರ್ಯಕಾಂತಿ ಕಾಳು ಬಿದ್ದವ ಏನೋ ಗೊತ್ತಿಲ್ಲ. ಗಿಣಿಗಳು ನೋಡಿ ಗೈಸ್, ಎಷ್ಟು ಗಿಣಿಗಳು ಗೈಸ್ ಕಾಣಿಸ್ತಿದೆ ಗೈಸ್. ಎಲ್ಲ ಗಿಣಿಗಳು ತೆನೆಲ್ಲ ಕಟ್ ಮಾಡಿದ್ದಾರೆ. ಮೋಸ್ಟ್ಲಿ ಬಿದ್ದಿರೋ ಕಾಳು ತಿನ್ನಕ್ಕೆ ಆ ಥರ ಹೋಗ್ತಾ ಇದ್ದಾವೆ ಏನೋ ಗೊತ್ತಿಲ್ಲ. ನೋಡಿ ಎಷ್ಟೊಂದು ಗಿಣಿಗಳು. ಒಂದು ಯಾವ್ದಾದ್ರು ವೆಹಿಕಲ್ ಬಂತು ಅಂದರೆ ಫುರ್ ಅಂತ ಆಡ್ತಾ ಇದ್ದಾವೆ ಎಲ್ಲ. ಮ್ಯಾಚಿಂಗ್ ಗೈಸ್, ಎಲ್ಲ ಕಲರ್ ಅವು ಗೈಸ್. ಇವಾಗ ಯಾವುದೋ ವೆಹಿಕಲ್ ಬರ್ತೈತಿ, ಮೋಸ್ಟ್ಲಿ ಎದ್ದಾಳ್ತಾರೆ ಅನ್ಸುತ್ತೆ. ನೋಡೋಣ ಇರಿ ಗೈಸ್. ನೋಡಿ ಗೈಸ್, ಈಗ ಎದ್ದಾಳುತ್ತೆ ಮೋಸ್ಟ್ಲಿ. ಮೋಸ್ಟ್ಲಿ ಅವ್ರು ಅಲ್ಲೇ ಥರ ಇದೆ ನೋಡಿ. ನೋಡಿ ಗಾಯ್ಸ್, ಅದು ಆ ಟ್ಯಾಕ್ಟ್ರಿ ಬಂದದಕ್ಕೆ ಮತ್ತೆ ವಾಪಸ್ ಬರ್ತಾವೆ ನೋಡಿ. ಎಲ್ಲ ವಾಪಸ್ ಬರ್ತಾವೆ ನೋಡಿ. ಇವಾಗ ಎಲ್ಲ ವಾಪಸ್ ಬರ್ತಾವೆ ಮತ್ತೆ ಅದೇ ಜಾಗಕ್ಕೆ. ಈಗ ಹಂಗೆ ಸುತ್ತರ್ಕೊಂಡ್ಬರ್ತಾವೆ. ಇದ್ರೆ ಒಂದೊಂದು ಸಂಸಾರಗಳು
ಫುಲ್ ಎಲ್ಲ ಆವರ್ಸಿಗಿರ್ತಾವೆ. ಐ ಥಿಂಕ್ ಅಲ್ಲೊಂದು ಅರಳಿ ಮರ ಇದೆ, ಆ ಅರಳಿ ಮರದಲ್ಲಿರಂಗೆ ಕಾಣಿಸುತ್ತೆ ಎಲ್ಲ ಗಿಣಿಗಳು. ಗಾಯ್ಸ್ ಇದು ನಮ್ಮ ಹಸುಗಳು, ಇನ್ನು ಕರುಗಳು ಗಾಯ್ಸ್ ಇವು. ಹಾಯ್ ಮಾಡ, ಹಾಯ್ 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 ಗಾಯ್ಸ್. ಇನ್ನೂ ಒಳಗೆ ಬೇರೆ ಇದ್ದಾವೆ ನೋಡಿ ಗಾಯ್ಸ್. ಇವು ಹಾಲು ಕೊಡೋ ಹಸುಗಳು, ಅವು ಕರುಗಳಿನ್ನು. ಇದು ಮೊನ್ನೆ ಕರ ಹಾಕಿದೆ ಈ ಹಸು ನೋಡಿ ಹೆಂಗೆ ಮಲ್ಕೊಂಡ್ರಿ. ಇವಾಗ ಮೊನ್ನೆ ತಾನೇ 4 ದಿವಸ ಆಗಿದೆ. ಹೆಂಗೆ ಮಲ್ಕೊಂಡೆ? ಮಲ್ಕ ಸರಿಯಾಗಿ, ಸರಿ ಮಲ್ಕ, ಹಿಂಗೆ ಮಲ್ಕ ಹಿಂಗೆ. ಕಳ್ಳ ಹೆಂಗೆ ಮಲ್ಕೊಂತದ್ದು ಏನೋ ಆಗೈತೆ ಥರ ಮಾಡ್ತೈತಿ. ಕಳ್ಳ ನೋಡ ಹೆಂಗೆ ಮಲ್ಕೊಂತ. ತಿರ್ಗಾ ಹಿಂಗೆ ತಿರ್ಗಿ ಈ ಕಡೆ. ಪುಟ್ಟ 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 ಆಯ್ತು. ಈಗ ಹಾಲು ಕುಡಿದಿದೆ. ಇದು ಹಾಕಿ ನೋಡ್ತಾ ಐತೆ. 3 ಡೇಸ್ ಆಯ್ತು ಬರೋದು ಗಾಯ್ಸ್. ಇದೆ ಗಾಯ್ಸ್, ಇಲ್ಲಿ ಒಂದು ಕರೆ ಇದೆ ಗಾಯ್ಸ್. ಇಲ್ಲೆಲ್ಲ ಮನೆಗೆ ತಗೊಂಡಿರೋ ಹಸುಗಳು, ಮನೇಲಿ ಹುಟ್ಟಿರೋ ಹಸುಗಳು ಇವೆಲ್ಲ ಗಾಯ್ಸ್. ಹಿತ್ತಲಲ್ಲಿ ಕರ್ಬೇವಿನ ಸೊಪ್ಪು, ಹೂವಿನ ಗಿಡಗಳು ಎಲ್ಲ ಹೂವು ಹಾಕಿದ್ದಾರೆ ಗಾಯ್ಸ್. ಹಾಯ್ 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 ಗಾಯ್ಸ್. ಒಂದು ದಿನಕ್ಕೊಂದು 20-25 ಲೀಟ್ರ್ ಹಾಲು ಹಾಕ್ತಾ ಇದ್ದಾರೆ ಗಾಯ್ಸ್. ನಮ್ಮ ಹಸುಗಳು ನಮ್ಮ ಅಣ್ಣವರು ಅವರೇ ನೋಡ್ಕೊಳ್ಳೋದು. ಎಲ್ಲ ಜಮೀನು ಎಲ್ಲ ಅವರೇ ಮಾಡ್ತಾ ಇರೋದು, ಅವರೇ ನೋಡ್ಕೊಳ್ತಾ ಇರೋದು. ನಮ್ಮ ಕಡೆ ಬಂದಾಗ ಮಾತ್ರ ಆ ಥರ ಮಾಡ್ತಾ ಇರೋದು ಅಷ್ಟೇ. ಹುಲ್ಲು ಬೇಕಣ್ಣ, ಅವಕ್ಕೆ ಮೇವು ಬೇಕಣ್ಣ ಗಾಯ್ಸ್. ಇವಾಗೆಲ್ಲ ಅವ್ರು ಹಾಕ್ತಾರೆ ಮೇವುಗಳು, ಅವ್ರು ಟೈಮ್ ಇತ್ತು ತಕ್ಕಂಗೆ ಹಾಕ್ತಾರೆ. ಅವು ಈಗೆಲ್ಲ ಹಾಲು ಕೊಟ್ಟಿದ್ದಾವಲ್ಲ, ಅದಕ್ಕೆ ಹಂಗೆ ಮಾಡ್ತಾಯಿದ್ದಾರೆ ಗಾಯ್ಸ್. ಬರ ಬೇಡವಾ? ಬಾ ಬಾ. ಶಬಾಷ್, ಬಾರ ಬಾರ, ಪರವಾಗಿಲ್ಲ ಬಾರ. ಗಾಯ್ಸ್ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಗಾಯ್ಸ್? ನೋಡಿ ಗಾಯ್ಸ್, ಸೂಪರಾಗಿದೆ ಗಾಯ್ಸ್. ವ್ಯೂಸ್ ಸುಸ್ತಾಗೋಗಿದೆ, ಬೆವರು ಕಿತ್ಕೊಂಬರ್ತೈತೆ ಮೈಯಲ್ಲಿ. ಈ ಥರ ವರ್ಕೌಟ್ ಮಾಡಬೇಕು, ಅದು ಒಳ್ಳೆಯದೇ ಆರೋಗ್ಯಕ್ಕೆ. ಸೊ ಹಂಗಾಗಿ ಇದೆಲ್ಲ ಮಾಡ್ತಾಯಿದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ಎಷ್ಟು ಸಾಕಾಗಿದೆ ಗಾಯ್ಸ್. 360 ಡಿಗ್ರಿ ಗಾಯ್ಸ್. ಗಾಯ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದು ಮರಿಲೇಬೇಡಿ ಗಾಯ್ಸ್. ಇವತ್ತಿಗೆ ಇಲ್ಲಿಗೆ ವ್ಲಾಗ್ ಮುಗಿಸ್ತೀನಿ. ಬಾಯ್.